ಕರೆಕ್ಟ್ ಆಗಿ 10 ಗಂಟೆಗೆ ಬಾ ಅಂತ ಹೇಳಿ ನೀವು ಹುಡುಗಿ ಇನ್ನೂ ಬಂದಿರ್ಲಿ. ಬಾಳ ತನ ನಾವ್ ತಿರುಗಾಡಕಂದ್ರೆ ಮಾಸ್ತರ್ ಸಾಲಿ ಬಿಟ್ಟು ಇಲ್ಲಿ ಯಾಕೆ ತಿರುಗಾಡ್ತಾನ ಅಂತ ಜನ ತಪ್ಪು ತಿಳ್ಕೊತಾರ ನಮ್ಮ ಬಗ್ಗೆ. ಏನ್ ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ, ಯಾವಾಗ ಬರ್ತದ ಬರ್ರಿ, ಮತ್ತೇನ್ ಮಾಡೋದು. ಇನ್ನೊಂದು ಅರ್ಧ ತಾಸು ಕಾದ್ರೆ ನಮ್ಮ ಸಾಲಿಗೆ ನಾವು ಬರಗದ ಬರ್ರಿ ಬರ್ರಿ ನಜರ್ ಕೆ ಸಲಾಮುನಿ ಜಿಗರ್ ಕೆ ಪೈಸಾ ನಜರ್ ಕೆ ಸಲಾಮುನಿ ಜಿಗರ್ ಕೆ ಪೈಸಾ ಕೋಯಿ ರೆ ದಿತಾ जो जो नजर के सामने जिगर के बने ಏನ್ರಿ 10 ಗಂಟೆಗೆ ಬಾ ಅಂತ ಹೇಳಿ 11 ಆತ ಟೈಮ್ ನೀವು ಬರೋ ಮಟ್ಟ ಏನ್ ಮಾಡೋಣ ನಾವು? ಅಲ್ಲ ರೀ, ನೀವು ಸಿಂಗಲ್ ಆದ್ರಿ ಬಡ ಬಡ ಬರ್ತೀರಿ. ನಮ್ಮ ಅಪ್ಪನ ಕಣ್ ತಪ್ಪಿಸ್ಬೇಕು ಎಷ್ಟು ಕಷ್ಟ ಗೊತ್ತೈತೆ. ಅಪ್ಪನ ಕಣ್ ಹೆಂಗ್ ತಪ್ಸೋದು, ಅವ್ರ ಕಣ್ ಹೆಂಗ್ ತಪ್ಸೋದು ಅಂದ್ರ ನೀವು ಮುಂದಕ್ಕೆ ಬರ್ಬೇಕ ಬೇಡ? ಬರ್ಬೇಕು. ಕರೆಕ್ಟ್ ಟೈಮಿಗೆ ಬಂದು ಬಿಡ್ಬೇಕು. ನಾವ್ ಎಷ್ಟೊತ್ತು ಕಾಯ್ಬೇಕ್ರಿ ಇಲ್ಲಿ? ಮಾಸ್ತರ, ನಾ ಬರೋ ತನಕ ಯಾಕೆ ನಿಂದಿರ್ತೀರಿ? ಮತ್ತ? ಕೈಯಾಗ ಏನ್ ಪೇಪರ್ ಐತಿಲ್ರಿ? ಐತಿ. ಅದನ್ನ ಹಾಸ್ಕೊಂಡು ಮುಕ್ಕೊಂಡ್ಬಿಡ್ರಿ. ಪೇಪರ್ ಓದಾಕಟ್ಟ ಐತಂತ ಮಾಡಿದ್ನ ಹಾಸ್ಕೊಂಡು ಮಕ್ಕಳಪ್ಪ. ಆಯ್ತಾಯ್ತು, ನಾಳೆ ಹಾಸ್ಕೊಂಡು ಮಕ್ಕೊಂಡಿರ್ತೀನಿ. ನೀವು ಬರೋದು ಲೇಟ್ ಆದ್ರೂ ಬಂದು ಕೂಡ ಎದ್ದು ಕೂಡ ಶುರು ಮಾಡಿ ಏನದ? ಪಾಠ ಪಾಠ ಹೇಳ್ಕೊಂಡಿದ್ದೀನಿ. ನೋಡ್ರಿ, ಇದನ್ನ ಓದಿಲ್ರಿ? ಹೌದು, ಇದಾವ ಕಾಳ್ರಿ. ಈಗ ಚಾಲು ಮಾಡ್ತೀನಿ. ಚಾಲು ಮಾಡಿ. ಕವಿ ತನ್ನ ಕಲ್ಪನೆ ಪ್ರಕಾರ ಇದನ್ನ ರಚನೆ ಮಾಡಿರ್ತಾನೆ, ಹಂಗಾದ್ರೆ ಅಂದ್ರೆ ಬರ್ದಿರ್ತಾನೆ. ಇದರ ಒಂದು ಸ್ತ್ರೀ ಪಾತ್ರ, ಒಂದು ಪುರುಷ ಪಾತ್ರ ಎರಡು ಬರ್ತಾವ. ಪುರುಷ ಪಾತ್ರ ಅಂತೂ ನಾ ಮಾಡ್ತೀನಿ. ಈಗ ಸ್ತ್ರೀ ಪಾತ್ರ ಮಾಡಕ್ ಹುಡುಕ್ಯಾಡ್ಬೇಕಾಗ್ತ ನಾನು. ಕೇಳ್ಬೇಕು? ಯಾಕೆ ಅವಸ್ಥೆ ನಿನ್ ಕಡೆ ನಾ ಹೆಂಗ್ ಕಾಣಕತ್ತೀನಿ? ಅಲ್ರಿ, ಸ್ತ್ರೀ ಪಾತ್ರ ಮಾಡಕ್ ಹುಡುಕ್ಯಾಡ್ಬೇಕಂತೀರಲ್ಲ, ನಾ ಮಾಡ್ತೀನ್ರಿ. ಮತ್ತೆ ಅದು ಒಲ್ಲಿ ಇದು ಒಲ್ಲಿ ಅನ್ನಬಾರ್ದು. ಏ, ನಾ ಎಲ್ಲ ತಿಂತೀನಪ್ಪ. ತಿನ್ನುದ್ರಾಗ ತಿನ್ನುದಲ್ಲ, ಇದ್ರಾಗ ಇದ್ದದ್ದು ಮಾಡೋದು. ಆಯ್ತಾಯ್ತು, ನೀವ್ ಹೇಳ್ದಾಗ ಮಾಡು. ಚಲೋ ಮಾಡ್ಯ. ಪಾಠ ಒಂದು. ಪಾಠ ಒಂದು. ಇವನು ಬಸವ, ಇವಳು ಕಮಲೆ, ಕಮಲೆ ಲಂಗ ಚಂಚಳ. ಬಸವನ ಚೊಣ್ಣ ಟರ ಟರ. ಏನ್ರಿ ಆ ಪಾಠ ಬೇರೆ ಈ ಪಾಠ ಬೇರೆ ಇದು? ಅದು ಸಾಲಿ. ಮತ್ತಿದು ಅವರು ಬಂದಾರ ನಮ್ಮ ಸಾಲಿ, ಅವ್ರಿಗೆ ಅರ್ಥ ಗೊತ್ತೈತಿ ಸೂಕ್ಷ್ಮ. ಅದು ನೋಡ್ರಿ, ಈ ಪಾಠಗಳು ಬೇರೆ ಇರ್ತಾವು. ಕೈ ಪೈ ಕಟ್ಬೇಡ, ಕೈ ಬಿಡ್ರಿ ಕೇಳಿ. ಚರಮಾಳೆ. ದಟ್ಟವಾದ ಅರಣ್ಯದಲ್ಲಿ ಪ್ರಾಯ ತುಂಬಿದ ಗಂಡು ಪ್ರಾಯ ತುಂಬಿದ ಹೆಣ್ಣು ನಿಂತಿರುವಾಗ ಅವರು ದೂರ ದೂರ ನಿಲ್ಲಬಾರದು. ಭುಜಕ್ಕೆ ಭುಜ ಹಚ್ಚಿ ನಿಲ್ಲತಕ್ಕ. ಭುಜ ಭುಜ ಅಂದ್ರೆ ಬೆನ್ನಿಗೆ ಟುಬುಕ್ ಟುಬ್ಬ. ಇಲ್ಲೇ ಮೊದಲನೇ ಸಾಲ ಅದೈತಿ. ಅದ ಅನುಕೂಲ ಆಗಿರೋದು ನನಗೆ. ಏನಿಲ್ಲ, ಇದ್ರಾಗ ಬರ್ದಂತ ಹೇಳ್ಬೇಕಾಕತ್ರಿ ಅಂತ ನೋಡಿ. ಬರ್ರಿ ಬೆನ್ನಿಗೆ ಸಂಜೆ ಇದ್ರ ವಿಷಯ ಸಂಧ್ಯಾ ರಾಶಿ ಪಾಸ್ ಆಗಿಬಿಡ್ತಾವ. ಅದಕ್ಕೆ ಗಾಡಿ ಕಟ್ಟಿದಂಗ ಆಗಿಬಿಡು. ನಾ ಏನು ಸ್ವಂತ ಬುದ್ಧಿನೇ ತಿಕ್ಕತ್ತೇನೆ. ಕೌಸಿನಲ್ಲಿ 13 ಸಾರಿ ತಿಕ್ಕುವನು ಅಂತ ಬರ್ದಾನ. 4-5 ಸರಿ ಆಗಿರ್ಬೇಕು. ಅದೇನ್ ತಿಕ್ಕುದ್ರಾಗ 2 ಹೆಚ್ಚರ ಹಾಕವು 2 ಕಮ್ಮರ ಹಾಕವು. ಎಣಿಸ್ ತಿಕ್ಕಾಕ್ ಬರ್ತಕ್ಕ. ಬರೀ ಚಂದಾಗಿ ನಿಂದಿರಿ. ಕೊರಟ್ಟಿ ಮಾಸ್ತರ, ಏನು ಸುಖದಾಗ ಬಿದ್ದೇವು. ಆಮೇಲೆ ಆ ಗಂಡು ಏನು ಮಾಡುವುದು? ಆಮೇಲೆ ಆ ಗಂಡು ಆಮೇಲೆ ಆ ಗಂಡು ಸ್ಟೂಡೆಂಟ್ ಓಡಿ ಹೋಗ್ತಾನೆ. ಅವಿ ಎಲ್ಲ ಬರ್ರಿ. ನೀನ್ ನೋಡಿದ್ರೆ ಯಾಕೋ ಹೆದರಿಕೆ ಬರೋದೈತಪ್ಪ. ಯಾಕೆ ಹೆದರಿಕೆ ಬರ್ತೈತಪ್ಪ? ಬರ್ರಿ, ಅದು ಕಾಣವಲ್ದು. ಮಸಕ್ ಪ್ರಿಂಟ್ ಆಗೈತಿ. ಆಮೇಲೆ ಆ ಗಂಡು ಪುಸ್ತಕವನ್ನು ಕೆಳಗಿಡುವನು. ಕೆಳಗಿಟ್ಟು ಏನು ಮಾಡುವನು? ಮುಂದಿನ ಮುಂದೆ. ಆಮೇಲೆ ಆ ಗಂಡು ಆ ಹುಡುಗಿಯ ಹೆಗಲ ಮೇಲೆ ಕೈ ಹಾಕು. ಕೈ ಕೈತವನವು ನಾಲ್ಕನೇ ನೋಡ್ರಿ. ಅದು ಸಾರಿ. ಬಹಳ ಮಂದಿಗೆ ಗೊತ್ತಿಲ್ಲ, ನಿಮ್ಗೆ ಮುಂದೆ ಗೊತ್ತಾಗ್ತದೆ. ಬರ್ರಿ 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 ಬರ್ರಿ, ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಬರ್ರಿ, ಏನ್ ಹೇಳ್ಯಾರ ಅದನ್ನ ಮಾಡ್ಬೇಕು ನಾವು. ಐತಲ್ಲ ಆಗ್ಲೇ ಮತ್ತೆ ಆಮೇಲೆ ಯಾಕೆ ಹಾಕಿದೆ ಜಗಳ? ಆಮೇಲೆ ಆಗಂಡು
ಆ ಹುಡುಗಿಯ ರಕ್ತರಂಜಿತವಾದ ಗಲ್ಲವನ್ನು ಸ್ವಲ್ಪ ಮುಟ್ಟುವನು. ಆರನೇ ಲೈನ್ ಮಾಸ್ತರ, ನಿಮ್ಮ ಅವು ನಾನಿ ಮಾಡಿ ಹೇಳ ಕರೆನ ಬರ್ದಾನ. ಪುಸ್ತಕ ಬರ್ದವನು ಅವು ನಾನಿ ಮಾಡಿ ಹೇಳ್ತೀನಿ. ಐತದ ಲೈನ್ ನೋಡ್ರಿ, ಲೈನ್ ನೋಡ್ರಿ. ಮಾಸ್ತರ ಹಿಂಗೆಲ್ಲ ಮಾಡಿ ನಮ್ಮ ಅಪ್ಪ ಬೈತಾನೋ? ಅಪ್ಪ ಬೈತಾನ, ಅವು ಬೈತಾನ. ನೀವು ಮುಂದಕ್ಕೆ ಬರ್ಬೇಕ ಬೇಡ? ಮತ್ತೆ ಇವನ್ನೆಲ್ಲ ಮಾಡಲೇಬೇಕು. ಬ್ಯಾರೆ ಸುಮ್ಮನೆ ಬ್ಯಾರೆ ಮಾಸ್ತರ್ ನೋಡ್ಕೊಡ್ರಿ. ಅದಕ್ಕೆ ಹೇಳ್ತಾನ, ಈಗ ಮುಟ್ಟಂದ್ರೆ ಬೇಡ. ಅವ ಏಟ್ ಹೇಳ್ಯಾನ ಅಡ್ಡ ಮುಡ್ತಾನ. ನಾ ಜಾಸ್ತಿ ಮುಟ್ಟು ಮಗ ಅಲ್ಲ. ಯಾಕ್ರಿ ವೇಸ್ಟ್ ಆಕತಿ ಮುಟ್ಟಿದ್ರ? ಆ ಕಡೆ ಈ ಕಡೆ ನೋಡಿಯೇ ಮುಟ್ಟುವನು ಅಂತ ಬರ್ದಾನ ಕೌನ್ಸಿಲ್ಯಾಗ. ಬಾಳ ಅನುಭವಸ್ತ್ರಿ ಅಮ್ಮ ಬರ್ದಿರ್ತಾನ. ಮತ್ತೆ ಆಗ ಅವರಿಬ್ಬರ ಮೈಯಲ್ಲಿ ಹೇಗಾಗೋದು ಗೊತ್ತೇ? ವಿಚಿತ್ರ ಕರೆಂಟ್ ಪಾಸ್ ಆದ ಹಾಗೆ ಆಗೋದು. ಹಂಗಾಗಬೇಕ್ರಿ, ನಮ್ಮ ಪಾಠನ ಅಂತಾವ. ಇವತ್ತಿಗೆ ಮೊದಲೇ ಪಾಠ ಮುಗೀತು. ದಿವಸ ಎಡಿಟ್ ಆದ್ರೆ ಮಜಾ ಇರ್ತದೆ. ಎಲ್ಲ ಒಂದು ದಿವಸ ಆದ್ರೆ ವಾಂತಿ ಬಂದು ಉಲ್ಟಾ ತಿಕ್ಕುವಳು ಅಂತ ಬರ್ದಿಲ್ಲ. ಅವ ತಿಕ್ಕಿದಾಗ ತಿಕ್ಕಿಸಿಕೊಳ್ಳುವಳು ಅಂತ ಬರ್ದ. ನೋಡಿ ಅಲ್ಲ, ಇನ್ನೊಂದು ಬರ್ದನ್ರಿ. ಈಗ ಇಷ್ಟೆಲ್ಲಾ ಹೇಳಿಕೊಡುವಂತ ಮಾಸ್ತರ್ನ ಮದುವೆ ಆದ್ರೆ ಮಾತ್ರ ನಿಮ್ಮ ಬಾಳ ಬಂಗಾರ ಆಗತ್ತ, ಇಲ್ಲ ಅಂದ್ರ ಬರಡಾಗತ್ತ ಅಂತ ಬರ್ದಾನ. ಇಷ್ಟೆಲ್ಲ ಹೇಳ್ಕೊಟ್ಟೆ ನಾನು ನಿನ್ನ ಮದುವೆ ಆಗ್ತೀನಿ, ಬೇರೆ ಮದುವೆ ಆಗ್ತೀನಿ. ಅದನ್ನ ತಂದರ್ರಿ ಕೈಯ. ಮರ್ಯಾದೆ ಕಿಮ್ಮತ್ತಿಲ್ಲ ನಿಮ್ಗ? ಸಂಸ್ಕೃತದಾಗ ಮಾತಾಡ್ತೀರಿ. ಮತ್ತೆ ಏನ್ ಮರ್ಯಾದೆ ಕೊಟ್ಟು ಗುರುಗಳ ಅಂತ ಕರ್ತೀನಿ, ಮುಸುಡಿಕೆ ಅಂತ ಕೇಳ್ತಾರೆ. ಯಾಕಾರ ನಿಲ್ಸಿದ್ರೆ ನಮ್ಮನ್ನ ಎಲ್ಲಿ ಹೊಂಟಿದ್ದೀಪ್ಪ? ಕೇಳ್ತೀರಲ್ರಿ, ಸಾರಿ ಹೊಂಟಿದ್ದೆ ಮತ್ತೆ ಹೆಂಗ್ ಹೊಡಿಬೇಕನ್ನೋದ ಗೊತ್ತಾಗ್ತದೆ. ಭಾನುವಾರ ದಿವಸ ಯಾವ ಹುಡುಗಾಡ ಸಾಲಿ ಐತಿ ಹೋಯಪ್ಪ ನಿನಗೆ? ನಾನು ಸ್ಪೆಷಲ್ ಕ್ಲಾಸ್ ಇದು ಸೋಮವಾರ ದಿನ ಶನಿವಾರ ಮಟ್ಟ ರಜಾ ಇರ್ತಾನ, ಭಾನುವಾರ ದಿವಸ ಸ್ಪೆಷಲ್ ಕ್ಲಾಸ್. ಯಪ್ಪ ನೀ ಯಾವ ಹುಡುಗಾಡ್ಗಾರ ಹೋಗಿ. ನಾವು ದುಡ್ಕೋಬೇಕಲ್ರಿ. ನಾವು ನಮ್ಮಂಥವ್ರು ದುಡ್ದಾಗಲ್ಲನ್ರಿ ನಿಮ್ಮಂಥವ್ರ ಮಕ್ಕಳು ಮುಂದಕ್ಕೆ ಬರೋದು. ಹೌದು ಬಿಡು, ನಮ್ಮಂಥವ್ರ ಮಕ್ಕಳು ಇದ್ರಲ್ಲಿ ನನ್ನ ಮಗನೇ ಯಾಕೆ ಶಿಕ್ಷಿಟ್ಟಿ ನೀನು? ನಾನು ಕಲಿಯುವ ವಯಸ್ಸಿನಾಗ ಕಲ್ತಿಲ್ಲ, ಇನ್ನು ಈ ವಯಸ್ಸಿನಾಗ ಏನ್ ಕಲಿಯತ್ತ? ನನ್ನ ಮಗಳೇ ಬರಕತ್ತಿಲ್ಲ ಹೋದಿಲ್ಲ. ನೀವು ಕಲಿಸೋದ್ರ ಬೇಕಾದ್ರೆ ದಿವಸ 10 ನಿಮಿಷ ಟ್ರೈ ಮಾಡಿ ನೋಡೋಣ. ನೀನ್ ಮಾಡಪ್ಪೈಕಿ ಅಪ್ಪ ಬಿಟ್ರೆ ಯಾರಂದ್ರೆ ಬ್ಯಾಡ ಬಿಡ್ರಿ. ಅಪ್ಪ ನಿನ್ ಜೋಡಿ ಮಾತಾಡಕ್ ಆಗಲ್ಲ ಹೋಗ್ರ. ಯಾಕೆ ಈಗ ನನ್ನ ಯಾಕೆ ನಿಲ್ಸಿದ್ರಿ? ಅರ್ಜೆಂಟ್ ನಾವು ಒಂದ್ ಮದುವೆ ಹೊಂಟೀನಿ, ಒಂದ್ ವಾರ ನಾವು ಊರಾಗ ಇರಂಗಿಲ್ಲ, ಸ್ವಲ್ಪ ಮನೆ ಕಡೆ ನೋಡ್ತಿರಪ್ಪ. ಹೇಳ್ರಿ, ಇದನ್ನ ಹೇಳ್ಬೇಕಂದ್ರಿ ನೀವು ನನಗ. ಎಷ್ಟು ದಿವಸ ಹೋಗ್ತೀರಿ? ಒಂದ್ ವಾರ. 15 ದಿವಸ ಹೋಗ್ರಿ. ಯಾರ ಒಂದು ತಿಂಗಳು ಹೋಗ್ರಿ. ಸಾಲಿಗೆ ರಜಾ ಹಾಕಿ ನೀವು ಮನೆ ಮುಂದ ಕುಂತು ಬಿಡ್ತಾರೆ. ರಜೆ ಯಾಕೆ ಆಗ್ತೈಪ? ಅವನು ರಾಜೀನಾಮೆನ ಕೊಟ್ಟಿರ್ತಾನ. ಇವ ಏನ್ ತಿಳ್ಕೊಂಡ ನನ್ನ ಮಗಳನ್ನ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡ.
ಒಟ್ ಮನೆ ಕಾಯ್ತೇವದಿಲ್ಲ ಹೋಯ್ ಬರ್ರಿ ಮಾತ್ಕೊಂಡು ಹೋಯ್ ಬರ್ರಿ ಏನೈತಿ ನನ್ನ ಮಗಳು ನಾನು ಕೂಡೆ ಹೊಂಟಿವಿ ಅದ್ರ ನೀವು ಕೂಡ ಹೋಗ್ತೀರಿ ಹಾ. ಅಲ್ಲೇನೆ ಕಾಯಕ್ ಸುಡ್ಗಾಡ ನಂದೊಂದು ನಾ ಕಿಮ್ಮತ್ತಿನ ಪೆಟ್ಟಿಗೆ ಐತೆ ಯಾಕಂಡಿಗೆ ನಿನ್ನ ಪೆಟ್ಟಿಗೆ ಪುಗುಸೆಟ್ಟೆ ಕೊಡ್ತೇನೆ ಅಂತ ಯಾವ ಒಯ್ದು ರೀ ವಯಸ್ಸಿಗೆ ಒಂದು ಹುಡುಗಿನ ಜೊತೆಗೆ ಕರ್ಕೊಂಡು ತಿರ್ಗಾಡ್ತಿರಲ್ಲ ನೋಡಿದ ಮಂದಿ ಏನಂತ ಏನಂತ ಬಟ್ ಏನ್ ತಿಂತಿದ್ದ ನಾರಾಯಕ ನನಗ ಇಂಟಿಗೌಡ ಅಲ್ಲ ಮಂದಿ ಅಂತಾರ ನೀ ಅಂತೀಯ ಮಂದಿ ಅನ್ನೋದು ಹಾ. ನಿಮ್ ಮುಂದಲ್ಲ ಹಿಂದಂತಾರ ವಯಸ್ಸಿಗೆ ಒಂದು ಹುಡುಗಿನ ಆ ಜೊತೆಗೆ ಕರ್ಕೊಂಡು ತಿರ್ಗಾಡ್ತಾರ ಗೊತ್ತಾಗತ್ತೇನಿಲ್ಲ ಅವಾಗ ಅಂತ ಹೇಳಿ ಬೈತಾರ ಅದಕ್ಕ ಆ ಹುಡುಗಿನ ಇಲ್ಲೇ ಬಿಡ್ರಿ ಹಾ. ನೀವು ಹೋಗ್ರಿ ಹಾ. ನೀವು ಬರೋವರೆಗೂ ನಾನು ನೋಡ್ಕೊಡ್ತೀನಿ ಹಾ. ಹೋಗಿ ನಾನು ನಿನ್ನ ಹೋಗ್ತೀನಿ ನಾ ಬರೋವರೆಗೂ ನೀ ಅಷ್ಟು ಮಾಡಿ ಕೈ ಬಿಟ್ಟು ಬಿಡ್ತೀನಿ ಏನೇನ್ ತಿಳ್ಕೊಂತೀರಿ ಅಲ್ಲ ಮಗನ ಮಂದಿ ಬೈತಾರಂತ ವಯಸ್ಸಿನ ಹುಡುಗಿನ ಕರ್ಕೊಂಡು ಅಡ್ಡಾಡಿದ್ರೆ ಹೌದಪ್ಪ ನೀವು ಒಂದ್ ಚಲೋ ನನ್ನ ಡ್ಯಾನ್ಸ್ ಮಾಡ್ದಿ ಹೆಂಗೋ ನನ್ನ ಮಗಳನ್ನ ಕರ್ಕೊಂಡು ಹೊಂಟೀನಿ ಬರೋ ಒಂದು ಮದುವೆ ಮಾಡ್ಕೊಂಡ ಕರ್ಕೊಂಡ್ ಬರ್ತೀನಿ ಆಕಿಗೆ ನಿನ್ನ ತಂಗಿಗಪ್ಪ ಆರ್ತಿ ಅಂತ ತಯಾರಿರು ಆ ಹುಡುಗಿ ನಿಮ್ ಮಗಳಿಗೆ ಮದುವೆ ಮಾಡ್ತೀರಾ ರೀ ಇನ್ನೂ ಉಂಟಾಡು ಕೂಸಿದ್ದಂಗೆ ಐತೆ ಅದಕ್ಕೆ ಮದುವೆ ಮಾಡ್ತೀನಿ ಅಂತೀರಿ ಏನಂದ್ರೆ ಉಂಟಾಡು ಕೂಸ್ ಕೂಸ್ ಎಲ್ಲಿ ಹೊಡೆದು ಸಾಯ್ತಾನ್ರಿ ಮಗ ಇವ. ಈಗ ವಯಸ್ಸಿಗೆ ಬಂದು ಹುಡುಗಿ ಅಂತ ಹೇಳೋಣ ವಯಸ್ಸಿಗೆ ಬಂದು ಹುಡುಗಿ ಅಂತ ಜನ ಮಾತಾಡ್ತಾರ ಕೂಸು ಅಂತ ನಾನು ಹಾಕತ್ತೀನಿ ಒಂದ್ 5-6 ವರ್ಷ ಹೋಗ್ಲಿ ಆಮೇಲೆ ನೋಡೋಣ ಆಮೇಲೆ ಹಾ ಹೌದಾ ಕೂಸ್ಯ ಕೂಸ ಉಂಡಾಡ ಕೂಸ್ ಅಂತ ಅಲ್ಲ ನನ್ನ ಮಗಳನ್ನ ಏನಾರು ನಿನ್ನ ಹತ್ರ ಬಿಟ್ಟು ಹೋದ್ರೆ ನಾ ಬರ್ದಾಗ ನೀ ಕೂಸ ಕೊಟ್ಟಿರ್ತೀನಿ ಕೂಸ್ಯ ಕೂಸ್ಯ ನಾವು ಸುಮ್ ಕುಂದ್ರವ್ರಲ್ಲಪ್ಪ ಇವಾಗ ಹುಡುಗಿ ವಯಸ್ಸಿಗೆ ಬಂದಳ ಅಂತ ಒಳ್ಳೆ ಹೇಳಿದ್ನ್ಯಾ ಈಗ ನೋಡಿದ್ರೆ ಆ ಹುಡುಗಿನ ಕರ್ಕೊಂಡು ಹೋಗ್ತೇನೆ ಅಂತ ನಾವು ನೋಡಿದ್ರೆ ಮೀಟಿಂಗ್ ಐತಿ ಇವತ್ತು ಅರ್ಜೆಂಟ್ ಸ್ಕೂಲಿಗೆ ಹೋಗ್ಬೇಕು ನಾನು ಅಲ್ಲ ಸ್ಕೂಲ್ನಾಗ ಮೀಟಿಂಗ್ ಆಗಿದ್ದಾನೆ ನಾಳೆ ಯಾರು ಹೇಳ್ತಾರೆ ಹಿಂಗೆ ಆಗೈತಿ ಹಿಂಗ ಅಂತೇಳಿ ಆ ಹುಡುಗಿ ವಾಟರ್ ಸಿಗೋದಿಲ್ಲ ನಮಗೆ ಮೊದಲ ಆ ಹುಡುಗಿ ಹೋಗೋದನ್ನು ತಪ್ಪಿಸ್ಬೇಕು ಸ್ಕೂಲ್ ಆಗಲಿ ಅಲ್ಲ ಗೊಬ್ಬರ ನಾನು ಮಾತು ಕೇಳಿದ್ರೆ